ಹಾಯ್ ಗೈಸ್, ನಾನು ನಿಮ್ಮ ಬ್ಯಾಂಕರ್. ವೆಲ್ಕಮ್ ಬ್ಯಾಕ್ ಆಫ್ಟರ್ ಎ ಲಾಂಗ್ ಟೈಮ್. ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿರೋಂಗೆ ನಾನು ಇದು ಯೂಟ್ಯೂಬ್ ಚಾನಲ್ನ 1 ಇಯರ್ ಬ್ಯಾಕೇನು ಓಪನ್ ಮಾಡಿದ್ದೆ. ಯಾಕಂತಂದರೆ ನಮ್ಮ ಕನ್ನಡದಲ್ಲಿ ಇರೋ ಎಲ್ಲ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ಗೆ ಹೆಲ್ಪ್ ಮಾಡಬೇಕು, ಅವರು ಚೆನ್ನಾಗಿ ಗೈಡ್ ಮಾಡಬೇಕು, ಸೊ ದಟ್ ದೇ ಕ್ಯಾನ್ ಕ್ಲಿಯರ್ ಬ್ಯಾಂಕ್ ಎಕ್ಸಾಮ್ಸ್ ಅಂತ. ಬಟ್ ಗೊತ್ತಿದೆ, ಬ್ಯಾಂಕ್ ಎಕ್ಸಾಮ್ ಒಂದ್ಸಲ ನಾನು ಜಾಯ್ನ್ ಆದಮೇಲೆ ಅಲ್ಲಿ ವರ್ಕ್ ಎಲ್ಲ ಮಾಡಿಕೊಂಡು ನಾನು ಇಲ್ಲಿ ಒಬ್ಬನೇ ನಾನೇ ವೀಡಿಯೋಸ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಮಾಡಬೇಕಪ್ಪ ಅಂತಂದರೆ ಟೈಮ್ ಕನ್ಸ್ಟೆಂಟ್ ನನಗೆ ಜಾಸ್ತಿ ಆಯಿತು. ಅದ್ರ ಸಲುವಾಗಿ ಒಂದು 6-8 ಮಂತ್ಸಿಂದ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದು ಬಿಟ್ಬಿಟ್ಟೆ. ಒಬ್ಬರ ಕೈಲಿ ಎಲ್ಲ ಮಾಡೋಕ್ಕಾಗ್ತಿಲ್ಲ ಅಂತಂದು. ಬಟ್ ಈಗ ಏನಪ್ಪ ನಮ್ಮದೆಲ್ಲ ಬ್ಯಾಂಕ್ ಎಕ್ಸಾಮ್ಸ್ ಮತ್ತೆ ಸ್ಟಾರ್ಟ್ ಆಗೋಂಥ ಟೈಮ್ ಇದು. ಈ ಕ್ರೂಷಿಯಲ್ ಟೈಮಲ್ಲಿ ನನಗೆ ಒಬ್ಬರಿಗೆ ಪಾರ್ಟ್ನರ್ ಸಿಕ್ಕಿದ್ದಾರೆ. ಸೊ ಎಷ್ಟು ಎಜುಕೇಟ್ ಅವರು ನಮ್ಮ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ನ, ನಮ್ಮ ಎಸ್ಪೆಷಲಿ ನಮ್ಮ ಕನ್ನಡಿಗ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ಗೆ. ಯಾಕಂದರೆ ನಮ್ಮ ಸ್ಟೇಟಲ್ಲಿ ನಮ್ಮ ಸುತ್ತಮುತ್ತ ಇರೋ ರೀಜನಲ್ಲಿ ಏನಪ್ಪ ಅಂತಂದರೆ ನಮಗೆ ಆಲ್ ಲೆವೆಲ್ ಯಾವ್ದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಸಿಗಲ್ಲ ಬ್ಯಾಂಕ್ ಎಕ್ಸಾಮ್ಸ್ಗೆ ಅಂತಂದು. ಸೊ ಅವ್ರ ಚಾನಲ್ ಏನೇ ಓಪನ್ ಮಾಡಿರೋದು ಯಾಕಪ್ಪ ಅಂತಂದರೆ ನಮ್ಮ ಕನ್ನಡಿಗ ಆಸ್ಪಿರೆಂಟ್ಸ್ಗೋಸ್ಕರ. ಸೊ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇದಾವೆ, ಏನು ಅವ್ರಿಗೆ ಯಾವ್ದಾದ್ರು ಮ್ಯಾಟರ್ಸಲ್ಲಿ ಗೈಡೆನ್ಸ್ ಬೇಕು, ಅದಕ್ಕೆಲ್ಲದಕ್ಕೂ ಚೆನ್ನಾಗಿರೋದಕ್ಕೊಂದು ಇನ್ಫಾರ್ಮೇಷನ್ ಕೊಡಬೇಕು, ಕ್ಲಾರಿಫಿಕೇಶನ್ಸ್ ಕೊಡಬೇಕು ಅಂತ ಚಾನಲ್ ಓಪನ್ ಮಾಡಿದ್ದು. ಸೊ ಈಗ ನಾನು ಆಲ್ರೆಡಿ ಹೇಳ್ದಂಗೆ ಈಗ ನನಗೆ ಒಬ್ಬನು ಪಾರ್ಟ್ನರ್ ಸಿಕ್ಕಿದ್ದಾನೆ. ಸೊ ಪ್ರೆಸೆಂಟ್ಲಿ ಅವನು ಕೂಡ PO ಆಗಿ ವರ್ಕ್ ಮಾಡ್ತಿದ್ದಾನೆ. ಸೊ ಅವನು ಲಾಸ್ಟ್ 1 ಇಯರಿಂದ ಏನಪ್ಪ ಅಂದರೆ ಫುಲ್ ಎಫರ್ಟ್ಸ್ ಹಾಕೊಂಡು ಡೆಡಿಕೇಟೆಡ್ ಆಗಿ ಸೀರಿಯಸ್ ಆಗಿ ಓದ್ತಾ ಮಾಡಿದಪ್ಪ ಅಂತಂದರೆ ಸೀರೀಸ್ ಆಫ್ ಎಕ್ಸಾಮ್ಸ್ನ ಕೊಟ್ಟಿದ್ದಾನೆ. ಸೊ ಸೀರೀಸ್ ಆಫ್ ಎಕ್ಸಾಮ್ಸಲ್ಲಿ 9 ಎಕ್ಸಾಮ್ಸ್ ಟೋಟಲ್ ಬ್ಯಾಂಕ್ ಎಕ್ಸಾಮ್ಸ್ ಕೊಟ್ಟಿದ್ದಾನಪ್ಪ ಅಂತಂದರೆ 9 ಔಟ್ ಆಫ್ 9 ಇಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿಕೊಂಡು 9 ಎಕ್ಸಾಮ್ಸನ್ನು ಅವನು ಮೇನ್ಸ್ ಕೊಟ್ಟಿದ್ದಾನೆ. ಸೊ ಅದರೊಳಗೆ ಮೇನ್ಸ್ ಎಲ್ಲ ಕ್ಲಿಯರ್ ಆದಮೇಲೆ ಕೆಲವೊಂದು ಎಕ್ಸಾಮ್ಸಲ್ಲಿ ಅವನು ಇಂಟರ್ವ್ಯೂ ಕೊಟ್ಟಿದ್ದಾನೆ. ಫೈನಲ್ ರಿಸಲ್ಟ್ಸ್ ಬಂದಿದ್ದಾವೆ, ಸ್ವಲ್ಪ ರಿಸಲ್ಟ್ಸ್ ವೇಟಿಂಗ್ ಕೂಡ ಇದ್ದಾವೆ. ಸೊ ನಾವು ಲಿಸ್ಟ್ ಆಫ್ ಎಕ್ಸಾಮ್ಸ್ ಹೇಳ್ಕೊಂತ ಹೋದ್ರಪ್ಪ ಅಂತಂದ್ರೆ RIB PO ಆಲ್ರೆಡಿ ಕ್ಲಿಯರ್ ಮಾಡಿದ್ದಾನೆ, ಮತ್ತೆ RIB ಕ್ಲರ್ಕ್ ಎಕ್ಸಾಮ್ ಕೊಟ್ಟಿದ್ದ. ಸೊ ಈಗ ವೇಟಿಂಗ್ ರಿಸಲ್ಟ್ಸ್ ಎಲ್ಲಿ ಹೋದ್ರಪ್ಪ ಅಂತಂದ್ರೆ IPS ಕ್ಲರ್ಕ್ ಇದೆ, IPS PO ಇಂಟರ್ವ್ಯೂ ಕೊಟ್ಟಿದ್ದಾನೆ, ಅದಕ್ಕೆ ಫೈನಲ್ ರಿಸಲ್ಟ್ಗೆ ವೇಟಿಂಗು. ಮತ್ತು ಆಮೇಲೆ NICL ಅಸಿಸ್ಟೆಂಟ್ ಅದನ್ನು ಮೇನ್ಸ್ ಕೊಟ್ಟಿದ್ದಾನೆ, NICL ಅಸಿಸ್ಟೆಂಟ್ ಅದು ಕೂಡ ಮೇನ್ಸ್ ಕೊಟ್ಟಿದ್ದಾನೆ. ಮತ್ತು ಆಮೇಲೆ ಈ ರೀಸೆಂಟ್ ಟೈಮ್ ಇಂಟ್ರೊಡ್ಯೂಸ್ ಆಗಿರೋ ಬ್ಯಾಂಕ್ ಎಕ್ಸಾಮ್ಸ್ ಹೇಳ್ತಾ ಹೋದ್ರಪ್ಪ ಅಂತಂದರೆ LBO ಲೋಕಲ್ ಬ್ಯಾಂಕ್ ಆಫೀಸರ್, ಯೂನಿಯನ್ ಬ್ಯಾಂಕ್ ಮತ್ತು ಇಂಡಿಯನ್ ಬ್ಯಾಂಕ್ ಅವ್ರು ಬಿಟ್ಟಿದ್ರು. ಅದರಲ್ಲಿ ಸಹಿತ ಇಂಡಿಯನ್ ಬ್ಯಾಂಕಲ್ಲಿ ಇಂಟರ್ವ್ಯೂ ಕೊಟ್ಟು ಈಗ ಫೈನಲ್ ರಿಸಲ್ಟಿಗೆ ವೇಟಿಂಗ್ ಇದ್ರೆ, ಯೂನಿಯನ್ ಬ್ಯಾಂಕ್ ರೀಸೆಂಟ್ ಟೈಮ್ ರಿಸಲ್ಟ್ ಬಿಟ್ಟರು, ಅದರಲ್ಲಿ ಕೂಡ LPT ಮತ್ತು ಇಂಟರ್ವ್ಯೂಗೂ ಸೆಲೆಕ್ಷನ್ ಆಗಿದ್ದಾನೆ. ಸೊ ಈ ರೀತಿ ಎಂಟೈರ್ 1 ಇಯರಲ್ಲಿ ಸೊ ಡೆಡಿಕೇಟೆಡ್ ಆಗಿ ಓದ್ಕೊಂಡು ಫುಲ್ ಎಫರ್ಟ್ಸ್ ಇದ್ದು ಸೀಕ್ವೆನ್ಸ್ ಆಫ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದಾನೆ. ಸೊ ಈ ಪ್ರೆಸೆಂಟ್ಲಿ ಇವನು RIB PO ಆಗಿ ವರ್ಕಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾನೆ, ಆಲ್ರೆಡಿ ಜಾಯ್ನ್ ಆಗಿದ್ದಾನೆ. ಸೊ ಇಷ್ಟೊತ್ತ ನಾನು ಏನಾಯ್ತಲ್ಲ, ಇದು ಬೇರೆ ಯಾರೋ ಅಲ್ಲ, ಈಸ್ ಅನದರ್ ಮೈ ಓನ್ ಬ್ರದರ್, ನನ್ನ ತಮ್ಮನೇ. ಸೊ ಒಂದು ಅವನು ಎಫರ್ಟ್ಸ್ ಹಾಕೊಂಡು ನಮ್ಮದೊಂದು ಸ್ವಲ್ಪ ಏನೋ ಒಂದು ಲಿಟಲ್ ಗೈಡೆನ್ಸಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಂಡಿದ್ದಾನೆ. ಸೊ ಇಷ್ಟು ದಿನ ನಾನು ಒಬ್ಬನೇ ಇದ್ದೆ, ಅಷ್ಟು ನಿಮಗೆ ಗೈಡೆನ್ಸ್ ಕೊಡೋಕೆ ಆಗ್ತಿಲ್ಲ ಟೈಮ್ ಶಾರ್ಟೇಜಿಂದ. ಬಟ್ ಈಗ ನಾವು ಇಬ್ಬರು ಇದ್ದೀವಿ. ಇಷ್ಟು ದಿನ ಒಬ್ಬರು PO ಇದ್ರು, ನಿಮಗೆ ಇಬ್ಬರು ಪ್ರೊವಿಷನಲ್ ಆಫೀಸರ್ಸ್. ಈಗ ಇಬ್ಬರು PO ನಿಮ್ಗೆ ಏನು ಮಾಡಿದ್ರಪ್ಪ ಅಂತಂದರೆ ಗೈಡ್ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಸೊ ಇದೊಂದು ಒಳ್ಳೆ ನಿಮ್ಮ ಚಾನ್ಸ್ ಅಂತ ಹೇಳಕ್ಕೆ ಒಳ್ಳೆ ಚಾನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚೆನ್ನಾಗಿ ಫಾಲೋ ಮಾಡಿ. ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ವಿಡಿಯೋಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಒಂದು ಬಿಗಿನರಿಂದ ಹಿಡಿದು ಮೇನ್ಸ್ ಹೇಗೆ ಪ್ರಿಪೇರ್ ಆಗಬೇಕು, ಇಂಟರ್ವ್ಯೂ ಹೇಗೆ ಪ್ರಿಪೇರ್ ಆಗಬೇಕು, ಪ್ರತಿಯೊಂದು ಸ್ಟೇಜಲ್ಲಿ ನಿಮ್ಗೆ ನಾವು ಹೆಲ್ಪ್ ಮಾಡೋಕ್ಕೆ ಇಬ್ಬರು POs ನಿಮಗೆ ಕರ್ಕೊಂಡು ಕೂತ್ಕೊಂಡಿದ್ದೀವಿ. ಸೊ ಬೆಟರ್ ಈಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಚೆನ್ನಾಗಿ ಎಫರ್ಟ್ಸ್ ಹಾಕಿ ಓದಿ. ನಾನು ನಿಮಗೆ ಬ್ಯಾಕಪ್ಪಲ್ಲಿ ಇರ್ತೀನಿ, ನಿಮಗೆ ಗೈಡ್ ಮಾಡೋದಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ. ಈಗ ನಮ್ಮ ಸೆಲೆಕ್ಟ್ ಆಗಿರೋಂಥ ನಮ್ಮ ಬ್ರದರ್ ಬಗ್ಗೆ ಅವರೊಂದು 2 ಮಾತಾಡ್ತಾರೆ. ಸೊ ಅವರು ಏನಂತಾರೆ ಅಂತ ಅದೊಂದು ಮಾತು ಕೇಳೋಣ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನಾನು ರೀಸೆಂಟಾಗಿ RRB PO ಎಕ್ಸಾಮ್ ಕ್ವಾಲಿಫೈ ಆಗಿದೆ ಆ್ಯಂಡ್ ರೀಸೆಂಟಾಗಿ ನಾನು RRB PO ಬ್ರಾಂಚ್ ಕೂಡ ಜಾಯ್ನ್ ಆಗಿದ್ದೀನಿ. ಸೊ ನಾನು ಪ್ರಿವಿಯಸ್ 1.5 ಇಯರಿಂದ ಬ್ಯಾಂಕಿಂಗ್ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ದೆ. ಈ ಸಲ ನಂದು ಫೈನಲ್ ಸೆಲೆಕ್ಷನ್ ಆಗಿದೆ. ಪ್ರೀವಿಯಸ್ ಸೈಕಲಲ್ಲಿ ನಾನು ಭಾಳಷ್ಟು ಪ್ರಿಲಿಮ್ಸನ್ನು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದ್ವು, ಬಟ್ ನಾನು ಮೇನ್ಸಲ್ಲಿ ಫೈನಲ್ ಸೆಲೆಕ್ಷನ್ ಆಗಿದ್ದಿಲ್ಲ. ಅವಾಗ ಗೊತ್ತಾಯಿತು ಓನ್ಲಿ ಪ್ರಿಲಿಮ್ಸ್ ಕ್ವಾಲಿಫೈ ಆದರೆ ಏನು ಯೂಸ್ ಇಲ್ಲ, ಫೈನಲ್ ಸೆಲೆಕ್ಷನ್ ಆಗಬೇಕಂದ್ರೆ ಮೇನ್ಸ್ ಎಕ್ಸಾಮ್ ಕೂಡ ಕ್ವಾಲಿಫೈ ಆಗಲೇಬೇಕಂತ ಗೊತ್ತಾಯಿತು. ಸೊ ಈ ಇಯರಲ್ಲಿ ನಂದೆಲ್ಲ ಪ್ರಿಲಿಮ್ಸ್ ಕೂಡ ಕ್ವಾಲಿಫೈ ಆಗಿದೆ ಆ್ಯಂಡ್ ಮೇನ್ಸ್ ಎಕ್ಸಾಮ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ. ಕೆಲವೊಂದು ರಿಸಲ್ಟ್ಸ್ಗಳು ವೇಟಿಂಗಲ್ಲಿದೆ. ಸೊ ಈ ಒಂದು ಬ್ಯಾಂಕಿಂಗ್ ಪ್ರಿಪ್ರೇಷನಲ್ಲಿ ನಾನು ಅಬ್ಸರ್ವ್ ಮಾಡಿದಂಥ ಒಂದು 2-3 ಪಾಯಿಂಟ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಬಯಸ್ತೀನಿ. ಸೊ ಅದರಲ್ಲಿ ಅಂದರೆ ಫಸ್ಟಾಗಿ ಪ್ರಿಪ್ರೇಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ಅದರಲ್ಲಿ ಏನು ಡೌಟ್ ಇಲ್ಲ. ಬಟ್ ರೈಟ್ ಡೈರೆಕ್ಷನಲ್ಲಿ ಪ್ರಿಪೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಕರೆಕ್ಟಾಗಿ ಗೈಡೆನ್ಸಲ್ಲಿ ಯಾವ ಟೈಮಲ್ಲಿ ಯಾವ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಮಾಡಬೇಕು, ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ತುಂಬಾ ಕ್ರೂಷಲ್ ಆಗುತ್ತೆ. ರೈಟ್ ಪ್ರಿಪ್ರೇಷನ್ ಮಾಡಿದೆ ಒಂದು ಫೈನಲ್ ಸೆಲೆಕ್ಷನ್ಗೆ ತುಂಬಾ ಈಸಿ ಅಂತ ಹೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಓನ್ಲಿ ಪ್ರೀ ಎಕ್ಸಾಮ್ಸ್ನ ಕ್ಲಿಯರ್ ಆಗೋದ್ರಿಂದ ಏನು ಯೂಸ್ ಇಲ್ಲ. ಪ್ರೀ ಮತ್ತು ಮೇನ್ಸ್ ಎರಡೂ ಸೈಮಲ್ಟೇನಿಯಸ್ ಆಗಿ ಪ್ರಿಪೇರ್ ಆಗಬೇಕಾಗುತ್ತೆ. ಯಾಕಂದರೆ ಫೈನಲ್ ಸೆಲೆಕ್ಷನ್ ಆಗಬೇಕಂದ್ರೆ ಪ್ರೀ ಪ್ಲಸ್ ಮೇನ್ಸ್ ಎರಡೂ ಕೂಡ ಕ್ವಾಲಿಫೈ ಆಗಬೇಕು. ಇಂಟರ್ವ್ಯೂ ಕೂಡ ಚೆನ್ನಾಗಿ ಪ್ರಿಪೇರ್ ಮಾಡಬೇಕಾಗುತ್ತೆ, ಅವಾಗಷ್ಟೇ ನಾವು ಫೈನಲ್ ಸೆಲೆಕ್ಷನ್ ಆಗೋದು. ಸೊ ಮತ್ತೆ ಇನ್ನೊಂದು ಪಾಯಿಂಟ್ ಹೇಳಬೇಕಪ್ಪ ಅಂತಂದರೆ, ನೀವು ಒಂದು ಸಲ ಸಿಲೆಬಸ್ ಕಂಪ್ಲೀಟ್ ಮಾಡಿದ ಮೇಲೆ ಮತ್ತೆ ಸಿಲೆಬಸ್ನ ಕಂಪ್ಲೀಟಾಗಿ ರಿವೈಸ್ ಮಾಡೋ ಬದಲು ಸೆಲ್ಫ್ ಪ್ರಾಕ್ಟೀಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಬಿಕಾಸ್ ಸೆಲ್ಫ್ ಪ್ರಾಕ್ಟೀಸಿಂದ ನಮ್ಮ ವೀಕ್ ಏರಿಯಾಸ್ಗಳು ಗೊತ್ತಾಗುತ್ತೆ ಆ್ಯಂಡ್ ಕಂಟಿನ್ಯೂಸ್ ನಾವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀವಿ. ಇನ್ನೊಂದು ಹೇಳಬೇಕಪ್ಪ ಅಂದರೆ ಟೈಮ್ ಟು ಟೈಮ್ ನಮ್ಮ ಎಕ್ಸಾಮ್ ಅಕಾರ್ಡಿಂಗ್ ನಮ್ಮ ಯಾವ ಥರ ನಮ್ಮ ಸ್ಟ್ರೆಂತ್ ವೀಕ್ನೆಸ್ ಇದೆ ಅದ್ರ ತಕ್ಕಂತೆ ನಮ್ಮ ಸ್ಟಡಿ ಪ್ಲಾನ್ನ ರೂಟೀನ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಕೆಲವೊಂದು ಟೈಮಲ್ಲಿ ಕೆಲವೊಂದು ಸಬ್ಜೆಕ್ಟ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ, ಕೆಲವೊಂದು ಟೈಮಲ್ಲಿ ಕೆಲವೊಂದು ಸಬ್ಜೆಕ್ಟ್ಗೆ ಕಡಿಮೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಆ ಥರ ಎಕ್ಸಾಮ್ ಏನು ರಿಕ್ವೈರ್ಮೆಂಟ್ ಇದೆ, ಯಾವ ಮಂತಲ್ಲಿ ನಾವು ಇದ್ದೀವಿ ಅನ್ನೋದನ್ನು ನಾವು ಕರೆಕ್ಟಾಗಿ ಕ್ಲಿಯರಾಗಿ ಐಡಿಯಾ ಹಾಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ.
ಸೊ ಈ ಪ್ರಿಪ್ರೇಷನ್ ಜರ್ನಿಲಿ ಹೇಳ್ಬೇಕಂತಂದ್ರೆ 80% ನನ್ನ ಎಫರ್ಟ್ಸ್ ಇದ್ರೆ 20% ನಮ್ಮ ಬ್ರದರ್ ಅವ್ರ ಗೈಡೆನ್ಸ್ ಇಂದಾನೆ ಎಕ್ಸಾಮ್ ಕ್ವಾಲಿಫೈ ಆಗೋದು. ಈ 20% ವೇಟೇಜ್ ಅಲ್ಲಿ ನನಗೆ ತುಂಬಾ ಗೊತ್ತಾಗಿತ್ತಂದ್ರೆ ರಿಯಲ್ ಕಾಂಪಿಟೇಷನ್ ಯಾವ ತರ ಇರುತ್ತೆ, ಕ್ಯಾಂಡಿಡೇಟ್ಸ್ ಎಲ್ಲಿ ಲ್ಯಾಕ್ ಆಗ್ತಾರೆ, ಯಾವ ತರ ಕ್ಯಾಂಡಿಡೇಟ್ಸ್ಗಳು ಎಕ್ಸಾಮ್ ಟೈಮಲ್ಲಿ ಮೈಂಡ್ ಸೆಟ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದಿಲ್ಲ, ಕ್ವಶನ್ಸ್ ಅನ್ನ ಎಕ್ಸಾಮ್ ಟೈಮಲ್ಲಿ ರಾಂಗ್ ಚೂಸ್ ಮಾಡೋದ್ರಿಂದ ಅವ್ರು ಒಂಥರ ಪ್ಯಾನಿಕ್ ಮೂವ್ಮೆಂಟ್ಗೆ ಹೋಗ್ತಾರೆ. ಮತ್ತೆ ಯಾವ ತರ ಕ್ಯಾಂಡಿಡೇಟ್ಸ್ಗಳು ಸಬ್ಜೆಕ್ಟ್ ಅನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಬರೀ ಸ್ಟ್ರೆಂತ್ ಮೇಲೆ ಅಷ್ಟೇ ಫೋಕಸ್ ಮಾಡೋದು, ವೀಕ್ನೆಸ್ ಏರಿಯನ್ ಬಿಟ್ಬಿಡೋದು ಅಂತ ನಂಗೆ ನಮ್ಮ ಬ್ರದರ್ ತುಂಬಾನೇ ಗೈಡೆನ್ಸ್ ಮಾಡಿದ್ರು. ಸೊ ಇದೇ ತರ ನಾವು ಬೇರೆಯವ್ರಿಗೆಲ್ಲ ಈಗ ಇಬ್ರಿಬ್ರು ಆಫೀಸರ್ ಇದ್ದೀವಿ, ಈಗ ಬೇರೆಯವ್ರಿಗೂ ನಾವು ಇದೇ ತರ ಗೈಡೆನ್ಸ್ ಮಾಡಿ ಬಹಳ ಜನ ಸೆಲೆಕ್ಷನ್ ಆಗಲಿ ಅನ್ನೋದೇ ನಮ್ಮ ಆಸೆ ಆಗಿದೆ. ಸೊ ಇದೇ ಕಾರಣದಿಂದ ಈ ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಿದ್ದು. ಸೊ ಸಬ್ಸ್ಕ್ರೈಬ್ ಆಗಿ ಇದೇ ತರ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.